ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ NCS ಮ್ಯೂಸಿಕ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಯೂಟ್ಯೂಬರ್ಸ್ ಮ್ಯೂಸಿಕ್ನ ಯೂಸ್ ಮಾಡ್ತಾರೆ. ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಯೂಸ್ ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ಮತ್ತು ವಿಡಿಯೋಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಕಾಪಿರೈಟ್ ಫ್ರೀ ಮ್ಯೂಸಿಕ್ ಬೇರೆ ಬೇರೆ ವೆಬ್ಸೈಟಲ್ಲಿ ಸಿಗ್ಬೋದು, ಆದರೆ ಅದು ಕಾಪಿರೈಟ್ ಫ್ರೀ ಇರುತ್ತೆ ಇಲ್ಲ ಅಂತೇಳಿ ಜಾಸ್ತಿ ಜನಕ್ಕೆ ಗೊತ್ತಲ್ಲ. ಆದರೆ 99% ಯೂಟ್ಯೂಬರ್ಸ್ ಈ ಎರಡು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋತಾರೆ. ಒಂದು ಯೂಟ್ಯೂಬ್ ಲೈಬ್ರರಿ ಅಂತ ಇರುತ್ತೆ, ಅದು ಕಾಪಿರೈಟ್ ಫ್ರೀ ಇರುತ್ತೆ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ನೂ ಒಂದು NCS ಮ್ಯೂಸಿಕ್ ಅಂತ ಇರುತ್ತೆ, ಅದು ಕೂಡ ಕಾಪಿರೈಟ್ ಫ್ರೀ ಇರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ NCS ಮ್ಯೂಸಿಕ್ ಇರುತ್ತಲ್ಲ, ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ತಾರೆ, ಮತ್ತು ಮಿಡ್ಲಲ್ಲಿ ಸ್ವಲ್ಪ ಯೂಸ್ ಮಾಡಬೇಕಿತ್ತು ಅಂತ ಕೂಡ ನೀವು ಮ್ಯೂಸಿಕಲ್ಲಿ ಯೂಸ್ ಮಾಡ್ಬೋದು. ಯೂಟ್ಯೂಬ್ ಲೈಬ್ರರಿಲಿ ಅಷ್ಟು ಚೆನ್ನಾಗಿ ಇರಲ್ಲ ಮ್ಯೂಸಿಕ್, ಆದರೆ NCS ಮ್ಯೂಸಿಕ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಕ್. ಅದಕ್ಕೋಸ್ಕರ ಭಾಳಷ್ಟು ಜನ ಅದೇ ಮ್ಯೂಸಿಕ್ನ ಅದೇ ಆಡಿಯೋನ ಯೂಸ್ ಮಾಡ್ತಾರೆ. ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಕ್ರೆಡಿಟ್ ಹೇಗೆ ಕೊಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ NCS ಮ್ಯೂಸಿಕ್ ಅಂತೇಳಿ. ಇಲ್ಲಿ NCS ಮ್ಯೂಸಿಕ್ ಅಂತೇಳಿ ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, NCS ಅಂದರೆ ನೋ ಕಾಪಿರೈಟ್ ಸೌಂಡ್ಸ್ ಅಂತೇಳಿ. ಇದು ಈ ಸೌಂಡ್ಸ್ನ ನಾವು ಯೂಸ್ ಮಾಡಿದರೆ ಕಾಪಿರೈಟ್ ಬರಲ್ಲ ಅಂತೇಳಿ ಇದು ಚಾನಲ್ ಹೆಸರೇ ಹೇಳ್ತಾ ಇದೆ. ಈಗ ಈ ಚಾನಲ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇದರಲ್ಲಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನೋಡ್ತಾ ಇದ್ರೆ ಇಲ್ಲೆಲ್ಲೇ ಅಪ್ಲೋಡ್ ಆಗ್ತಾ ಇರುತ್ತೆ. ನೋಡ್ತಾ ಇದ್ರೆ 23 hours ಹಿಂದ್ಗಡೆ ಅಪ್ಲೋಡ್ ಆಗಿದೆ, 2 days ಹಿಂದ್ಗಡೆ ಅಪ್ಲೋಡ್ ಆಗಿದೆ. ಇದರಲ್ಲಿ ಜಾಸ್ತಿ ಅಪ್ಲೋಡ್ ಆಗ್ತಾ ಇರುತ್ತೆ. ಇದನ್ನು ಭಾಳಷ್ಟು ಜನ ಡೌನ್ಲೋಡ್ ಕೂಡ ಮಾಡ್ಕೋತಾರೆ. ಇದನ್ನು ಯೂಸ್ ಮಾಡಿದರೆ ಕಾಪಿರೈಟ್ ಬರಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈಗ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ, ಈ ಫಾರ್ ಎಕ್ಸಾಂಪಲ್ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಇವೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ನಮಗೆ ಡೌನ್ಲೋಡ್ ಮಾಡಬೇಕು ಅಂತಂದರೆ ಫುಲ್ ಫೇಮಸ್ ಆಗಿರೋ ಸಾಂಗ್ಸನ್ನು ನಾವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬೇಕು ನಮ್ಮ ವೀಡಿಯೋದಲ್ಲಿ. ಅಂದರೆ ಇಲ್ಲಿ ಪಾಪ್ಯುಲರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಭಾಳ ಫೇಮಸ್ ಆಗಿರೋ ಸಾಂಗ್ಸ್ ಇಲ್ಲೆಲ್ಲ ಬರುತ್ತೆ. ಮತ್ತು ಈ ಸಾಂಗ್ಸ್ನ ಭಾಳಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿರ್ತಾರೆ. ಮತ್ತು ಈ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಪಾಪ್ಯುಲರ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಅಂತೇಳಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ವೀಡಿಯೋಸ್ದಲ್ಲಿ ನೋಡಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಪ್ಲೇ ಆಗುತ್ತೆ. ಪ್ಲೇ ಆದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಮೋರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಫ್ರೀ ಡೌನ್ಲೋಡ್ ಆರ್ ಸ್ಟ್ರೀಮ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ವೆಬ್ಸೈಟಿಗೆ ರಿಡೈರೆಕ್ಟ್ ಆಗುತ್ತೆ. NCS ವೆಬ್ಸೈಟ್ ಇರುತ್ತಲ್ಲ ಅಲ್ಲಿ ರಿಡೈರೆಕ್ಟ್ ಆಗುತ್ತೆ. ರಿಡೈರೆಕ್ಟ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಡೌನ್ಲೋಡ್ ಟ್ರ್ಯಾಕ್ ಅಂತೇಳಿ ಡೌನ್ಲೋಡ್ ಸಿಂಬಲ್ ಇದೆ, ಇದನ್ನ ಕ್ಲಿಕ್ ಮಾಡೋಣ. ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಡೌನ್ಲೋಡ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಈಗ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಡೌನ್ಲೋಡಿಂಗ್ ಫೈಲ್ ಅಂತೇಳಿ ಬರ್ತಾ ಇದೆ. ಈಗ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ 853 KB ಈ ಥರ ಡೌನ್ಲೋಡ್ ಆಗ್ತಾ ಇದೆ. 3.18 MB ಇದೆ. ಈಗ ಡೌನ್ಲೋಡ್ ಆಗಿದೆ. ನೀವು ಬೇಕಾದರೆ ಓಪನ್ ಮಾಡ್ಬೋದು. ಓಪನ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ. ಓಪನ್ ಮಾಡಿದ್ದೀರಿ, ಇಲ್ಲಿ ಪ್ಲೇ ಮಾಡ್ತೀನಿ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಈಗ ಪ್ಲೇ ಮಾಡಿ ತೋರಿಸಿದ್ದೀನಿ. ಈಗ ಇದನ್ನು ಡೌನ್ಲೋಡ್ ಯೂಸ್ ಮಾಡಿದರೆ ನಿಮಗೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ, ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಅಟ್ರಿಬ್ಯೂಷನ್ ಕೊಡಬೇಕು, ಅಂದರೆ ಕ್ರೆಡಿಟ್ ಕೊಡಬೇಕು ಫ್ರೆಂಡ್ಸ್. ಈ ಮ್ಯೂಸಿಕ್ನ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಕ್ರೆಡಿಟ್ ಕೊಟ್ಟರೆ ಅವರು ಇದು ಕಾಪಿರೈಟ್ ಸ್ಟ್ರೈಕ್ ಏನೂ ಬರಲ್ಲ ಫ್ರೆಂಡ್ಸ್. ಈಗ ಇಷ್ಟು ಚೆನ್ನಾಗಿರೋ ಮ್ಯೂಸಿಕ್ನ ಅವ್ರು ಕ್ರಿಯೇಟ್ ಮಾಡಿರ್ತಾರೆ ಅಂತಂದರೆ ನಿಮಗೆ ಫ್ರೀಯಾಗಿ ಅವ್ರು ಡೌನ್ಲೋಡ್ ಮಾಡೋಕ್ಕೆ ಬಿಡ್ತಾರೆ ಅಂತಂದರೆ ಅವ್ರಿಗೆ ಏನಾದರೂ ರಿಟರ್ನ್ ನಾವು ಕೊಡಬೇಕಾಗುತ್ತೆ. ಅದನ್ನು ಏನು ಕೊಡಬೇಕು ಅಂತಂದರೆ ಈ ಒಂದು ಮ್ಯೂಸಿಕ್ ಇದೆಯಲ್ಲ, ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅದು ಸಾಂಗ್ಸ್ ಬಗ್ಗೆ ಇರುತ್ತೆ, ಯಾರು ಕ್ರಿಯೇಟ್ ಮಾಡಿದ್ದಾರೆ, ಸಾಂಗ್ಸ್ ಹೆಸರೇನು ಎಲ್ಲನೂ ಇರುತ್ತೆ. ಇದನ್ನು ನಾವು ಕಾಪಿ ಮಾಡಿ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅದರಲ್ಲಿ ನಾವು ಹಾಕೋಬೇಕು. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಾಪಿ ಸಿಂಬಲ್ ಇದೆ ಲೆಫ್ಟ್ ಸೈಡು, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಕಾಪಿಡ್ ಅಂತೇಳಿ ಬಂತು. ಇದು ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನೋಟ್ ಅಂತಿದೆ, ನೋಟಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ಲಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾರೆ ಪೇಸ್ಟ್ ಅಂತ ಬಂತು, ಅದನ್ನು ಪೇಸ್ಟ್ ಮಾಡಿದ್ರೆ ಇಲ್ಲಿ ಬಂತು. ಈಗ ನೀವು ಯಾವಾಗ ನಿಮ್ಮ ವೀಡಿಯೋದಲ್ಲಿ ಈ ಮ್ಯೂಸಿಕ್ನ ಯೂಸ್ ಮಾಡ್ತಾರೆ, ಯೂಸ್ ಮಾಡಿದಾದ್ಮೇಲೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಈ ಥರ ಆ್ಯಡ್ ಮಾಡಿದರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ ಫ್ರೆಂಡ್ಸ್. ನೀವು ಆ್ಯಡ್ ಮಾಡಲಿಲ್ಲ, ಸಾಂಗ್ ಯೂಸ್ ಮಾಡಿದ್ರಿ ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಬರಲ್ಲ, ಆದರೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.